ಈಗ ఉంటలే ಸ್ಟೇಟ್ಮೆಂಟ್ ಮಾಡ್ತಾರೆ ಆರಾಮ್ ಕುಲ್ಲೇ ಆಯ್ತು. ಈಗ ಒಂದು ನಿಮಿಷ ಎಲ್ಲ ಸಾಕಾಯ್ತಾ ಇಲ್ವಾ? ಕೂತ್ಕೊಳ್ಳಿ ಆಯ್ತು, ಕೂತ್ಕೊಳ್ಳಿ. ಸ್ವಲ್ಪ ನಾಲ್ಕು ಇಟ್ಕೊಳ್ಳಿ ನಿಮ್ಮ ಸ್ವರವನ್ನು. ಎದ್ದು ಖಾಲಿ ಮಾಡಿದ್ರೆ ಹೇಗೆ? ಸ್ವಲ್ಪ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ರಂಗನಾಥ್, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ಆಯ್ತು, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಎದ್ದು ನಿಂತಿರೋ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ. ಆಯ್ತು, ಕೊಡ್ಲಿದೆ. ಎಲ್ಲರಿಗೆ ಅಲ್ಲ, ಬೇರೆ ವಿಚಾರ ಮಾತಾಡ್ತಾರೆ. ಕೊಡ್ತಾ ಇವ್ರೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾರ ಮೈ ಕಟ್ ಮಾಡಲ್ಲ. ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ. ಅದು ಬರ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ತಾರೆ. ಮೈಕ್ ಆನ್ ಆಗ್ತದೆ. ಕೂತ್ಕೊಳ್ಳಿ. ಆಯ್ತು, ನೀವು ಆಯ್ತು. ಆಯ್ತು, ಕೇಳಿಗ ನಮ್ಗೆ ನೀವು ಕೂತ್ಕೊಳ್ಳಿ. ನಾನು ಹೇಳ್ದಕ್ಕೆ ಆಯ್ತು. ಈಗ ಮಾತಾಡ್ ಕೇಳಿ. ಇಲ್ಲಿ ಫಸ್ಟ್ ಕೇಳಿ. ಮತ್ ಮುಖ್ಯಮಂತ್ರಿ ಉತ್ತರ. ಕೂತ್ಕೊಳ್ಳಿ. ನಾನು ಅದು ಹೇಳ್ತೇನೆ. ಕೂತ್ಕೊಳ್ಳಿ. ನಿಮ್ಮೆಲ್ಲ ಸಂಶಯ ಆಯ್ತಪ್ಪ. ನೀವು ಕೂತ್ಕೊಳ್ಳಿ. ಈಗ ಸರ್ ಕೂತ್ಕೊಂಡ್ ನಿಮಿಷ. ಪ್ರಿಯಾಂಕ್ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀವಿ ನೀವು? ಒಂದು ನಿಮಿಷ. ಈ ಮೈಕಿಗೆ ಬಹಳ ಚರ್ಚೆ ಇತ್ತು. ಮೈಕಲ್ಲಿ ಇದಾಗಿದೆ ಅಂತೇಳಿ. ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿಕ್ಕೆ. ಮತ್ತೆಂತ ಮಾಡುದು? ಸ್ವಲ್ಪ ಇದಾಗ್ಲಿ ಅಂತೇಳಿ. ಅಲ್ಲ, ಸರಿಯಾಗುದು ನಿಲ್ಲಿ. ಆಯ್ತು, ಇಲ್ಲಿ ಮಾತಾಡ್ಬೇಕಲ್ಲ. ಈಗ ವಾಯ್ಸಿನ ಕಟ್ ಮಾಡ್ಲಿಲ್ಲ. ನಾನು ಹೇಳಿ ಏನು ಸುಮ್ಮನೆ ಬದ್ದು ಎಲ್ಲ ಬೊಬ್ಬಾಕ್ಲಿ ಕೊಡ್ಬೇಕಾ? 10 ನಿಮಿಷ ಆಯ್ತು. ಯಾರು ನಿಲ್ಲಿದ್ರೆ ನೀವು 10 ನಿಮಿಷ ಯಾರಿಗಾರು ನೋಡಿ. ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಈ ಕಡೆದಲ್ಲಿ ನಿಲ್ಲುದು, ಈ ಕಡೆ ನಿಲ್ಲುದು, ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ. ನಾನು ಹೇಳ್ದು ಕೇಳಿ. ನೀವು 10 ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ. ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ. ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದಾ? ಮತ್ತೆ ಆಗುದಿಲ್ಲ ನೋಡಿ. 10 ನಿಮಿಷ ನಿಮಗೆ ಮಾಹಿತಿ. ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು, ನಿಲ್ಲಿಸಿದೆ. ಈಗ ಮಾತು ಆಯ್ತು ನೋಡಿ. 10 ನಿಮಿಷ ಟೈಮ್ ಕೊಟ್ಟಿದ್ದೇನೆ. ಯಾರಿಗಾದ್ರು ಯಾರಿಗೆ ಮಾತಾಡೋದು ಅರ್ಥ ಆಗ್ತದ? ನೀವು ಕೇಳು ಮಾತು ನಮ್ಗೆ ಅರ್ಥ ಆಗುದಿಲ್ಲ, ಅವ್ರು ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ. ಯಾರಿಗೆ ಬೊಬ್ಬೆ ಆಗ್ತದೆ? ಬರೇ ಇದು. ನೀವು ಮಾತಾಡುವಾಗ ಯಾರು ಕೂಡ ಅಡ್ಡಿಪಡಿಸಲಿಲ್ಲ. ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ. ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮೈಕಲ್ಲಿ ಶಬ್ದ ಅದು ಆಗುದಿಲ್ಲ. ನಾವೆಲ್ಲ ಸ್ವಲ್ಪ ತಾವು ಕೇಳ್ಬೇಕಾಗ್ತದೆ. ತಾವು ಕೂಡ
ಆಯ್ತು. ಹೊಸ ಹೊಸ ಸಂಪ್ರದಾಯ ಮಾತಾಡುವಾಗ ಅವಕಾಶ ಕೊಟ್ಟಿದ್ದೇವೆ ನಾವು, ಮಾತಾಡ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದೇವೆ, ಮಾತಾಡುವಾಗ ಎಲ್ಲರಿಗೂ ಅವಕಾಶ ಇದೆ, ಸುಮ್ಮನೆ ಬಂದಾಗ್ಲಿಕ್ಕೆ ಅವಕಾಶ ಇಲ್ಲ. ಇದು ಸರ್ವಾಧಿಕಾರಿ ಧೋರಣೆ ಆಕೈತಿ. ಆಯ್ತು, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.